ನಮ್ಮ ಕರ್ತನೂ ರಕ್ಷಕನೂ ಆಗಿರುವ ಯೇಸು ಕ್ರಿಸ್ತನ ನಾಮದಲ್ಲಿ ಸತ್ಯವೇದದ 20ನೆಯ ಪುಸ್ತಕವಾಗಿರುವ ಜ್ಞಾನೋಕ್ತಿಗಳು ಎಂಬ ಪುಸ್ತಕದ 9ನೆಯ ಅಧ್ಯಾಯದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಈ ಸಂಚಿಕೆಯಲ್ಲಿ ಇರುವ 11 ಪ್ರಶ್ನೆಗಳಲ್ಲಿ 10 ಪ್ರಶ್ನೆಗಳಿಗೆ ಉತ್ತರಗಳನ್ನು ನೀಡಲಾಗಿರುತ್ತವೆ. ಉಳಿದ 1 ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರವನ್ನು ನೀಡುವ ಅವಕಾಶವನ್ನು ಕಲ್ಪಿಸಲಾಗಿರುತ್ತದೆ. ಹಾಗಾಗಿ ಈ ಸಂಚಿಕೆಯನ್ನು ಪೂರ್ತಿಯಾಗಿ ವೀಕ್ಷಿಸುವುದರ ಮೂಲಕ ನೀವು ಉತ್ತರಿಸಲಿರುವ ಪ್ರಶ್ನೆ ಯಾವುದೆಂದು ಗಮನಿಸಿ ಕಮೆಂಟ್ ಬಾಕ್ಸ್ ನಲ್ಲಿ ಉತ್ತರಿಸಲು ಪ್ರಯತ್ನಿಸಿ. ಹಾಗಾದರೆ ಬನ್ನಿ ಇಂದಿನ ಸಂಚಿಕೆಯನ್ನು ಆರಂಭಿಸೋಣ. ಮೊದಲನೆಯ ಪ್ರಶ್ನೆ, ಜ್ಞಾನಕ್ಕೆ ಮೂಲ ಯಾವುದು? ಉತ್ತರ, ಯೆಹೋವನ ಭಯ. ಎರಡನೆಯ ಪ್ರಶ್ನೆ, ಕೆಟ್ಟವನನ್ನು ಗದರಿಸುವವನಿಗೆ ಆಗುವುದೇನು? ಉತ್ತರ, ಕಳಂಕ. ಮೂರನೆಯ ಪ್ರಶ್ನೆ, ಜ್ಞಾನವಂತನನ್ನು ಗದರಿಸಿದರೆ ಆಗುವ ಪ್ರಯೋಜನವೇನು? ಉತ್ತರ, ಅವನು ಪ್ರೀತಿಸುವನು. ನಾಲ್ಕನೆಯ ಪ್ರಶ್ನೆ, ಜ್ಞಾನವೆಂಬಾಕೆಯು ತನ್ನ ದಾಸಿಯರನ್ನು ಕಳುಹಿಸಿ ಏನೆಂದು ಪ್ರಕಟಿಸುತ್ತಾಳೆ? ಉತ್ತರ, ಮೂಢನಾಗಿರುವವನು ಈ ಕಡೆಗೆ ತಿರುಗಲಿ ಎಂದು. ಐದನೆಯ ಪ್ರಶ್ನೆ, ಜ್ಞಾನವಂತನಿಗೆ ದೊರಕುವ ಲಾಭವೇನು? ಉತ್ತರ, ಅವನ ಜ್ಞಾನವೇ ಅವನಿಗೆ ಲಾಭ. ಆರನೆಯ ಪ್ರಶ್ನೆ, ಯಾರಿಂದ ನಮ್ಮ ದಿನಗಳು ಹೆಚ್ಚುವವು? ಉತ್ತರ, ಜ್ಞಾನದಿಂದ, ಅಂದರೆ ದೇವರಿಂದ. ಏಳನೆಯ ಪ್ರಶ್ನೆ, ಕದ್ದ ನೀರು ಸಿಹಿಯಾಗಿದೆ ಎಂದು ಹೇಳುವವರು ಯಾರು? ಉತ್ತರ, ಅಜ್ಞಾನವೆಂಬುವವಳು. ಎಂಟನೆಯ ಪ್ರಶ್ನೆ, ಜ್ಞಾನವೆಂಬಾಕೆಯು ಎಷ್ಟು ಕಂಬಗಳನ್ನು ಕಡಿದು ತನ್ನ ಮನೆಯನ್ನು ಕಟ್ಟಿಕೊಂಡಿದ್ದಾಳೆ? ಈ ಪ್ರಶ್ನೆಗೆ ನೀವೇ ಕಮೆಂಟ್ ಬಾಕ್ಸ್ನಲ್ಲಿ ಉತ್ತರಿಸಿ. ಒಂಬತ್ತನೆಯ ಪ್ರಶ್ನೆ, ಯಾರ ಮನೆಯು ಪ್ರೇತ ನಿವಾಸ? ಉತ್ತರ, ಅಜ್ಞಾನವೆಂಬವಳ ಮನೆಯು. ಹತ್ತನೆಯ ಪ್ರಶ್ನೆ, ಜ್ಞಾನವೆಂಬಾಕೆಯು ನಾನು ಬಡಿಸುವ ಆಹಾರವನ್ನು ಉಣ್ಣಿರಿ ಎಂದು ಯಾರಿಗೆ ಹೇಳುತ್ತಾಳೆ? ಉತ್ತರ, ಬುದ್ಧಿಹೀನರಿಗೆ. 11ನೆಯ ಪ್ರಶ್ನೆ, ವಿವೇಕ ಮಾರ್ಗದಲ್ಲಿ ನೆಟ್ಟಗೆ ನಡೆಯಿರಿ ಎಂದು ಪ್ರಬೋಧಿಸುವವರು ಯಾರು? ಉತ್ತರ, ಜ್ಞಾನವೆಂಬಾಕೆಯು. ಸತ್ಯವೇದದ ಪ್ರಶ್ನೋತ್ತರಗಳನ್ನೊಳಗೊಂಡ ಈ ರೀತಿಯ ಸಂಚಿಕೆಗಳು ಸೋಮವಾರದಿಂದ ಶುಕ್ರವಾರದವರೆಗೆ ಪ್ರತಿದಿನ ಸಂಜೆ 6 ಗಂಟೆಗೆ ಕೃಪಾ ಸಮೃದ್ಧಿ ವಿಜಯಪಾಲ್ ಎಂಬ ಯೂಟ್ಯೂಬ್ ಚಾನೆಲ್ನಲ್ಲಿ ಪ್ರಸಾರ ಮಾಡಲಾಗುವುದು. ಈ ಸಂಚಿಕೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡುವುದರ ಮೂಲಕ ಮತ್ತು ಈ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳುವುದರ ಮೂಲಕ ನಮ್ಮನ್ನು ಪ್ರೋತ್ಸಾಹಿಸಿ. ಈ ಸಂಚಿಕೆಗೆ ಸಂಬಂಧಪಟ್ಟ ಸಲಹೆ ಸೂಚನೆಗಳನ್ನು ಮತ್ತು ನಿಮ್ಮ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡುವುದರ ಮೂಲಕ ಅಥವಾ 8050163607 ಎಂಬ ಸಂಖ್ಯೆಗೆ ವಾಟ್ಸ್ಆಪ್ ಮಾಡುವುದರ ಮೂಲಕ ತಿಳಿಸಬಹುದು. ಈ ಸಂಚಿಕೆಯ ಮೂಲಕ ನೀವು ಪ್ರಯೋಜನ ಹೊಂದಿದ ಹಾಗೆ ಮತ್ತೊಬ್ಬರು ಸಹ ಪ್ರಯೋಜನ ಹೊಂದುವಂತೆ ದಯಮಾಡಿ ಈ ಸಂಚಿಕೆಯನ್ನು ಇತರರೊಟ್ಟಿಗೆ ಶೇರ್ ಮಾಡಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಮ್ಮ ಹೃದಯಗಳಲ್ಲಿ ತನ್ನ ವಾಕ್ಯವನ್ನು ಸಮೃದ್ಧಿಯಾಗಿಟ್ಟುಕೊಳ್ಳುವ ಕೃಪೆಯನ್ನು ದೇವರು ನಮ್ಮೆಲ್ಲರಿಗೂ ದಯಪಾಲಿಸಿ ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್, ಆಮೇನ್, ಆಮೇನ್.